ಎಲಯ್ಯ ತರಳ ಎಲೈ ಮರಳ ಎನ್ನ ಭುಜ ಬಲಕ್ಕೆ ಎದುರುಗೊಂಡನೆಲ್ಲವ ಶಕ್ತಿ ಈ ನಾನಿರುವನಲ್ಲ. ಹೆಚ್ಚಿನ ಮಾತಿನಿಂದ ತುಚ್ಛನೆಂದು ಉತ್ತರಿಸಿದರೆ ನಿನ್ನ ಗರ್ಭಕ್ಕೆ ಬಿಡುವನ ಪರಶಿವನೊಳ ಹೋರಾಡಿ ಪಾಶುಪತ್ತಾಸ್ತ್ರ ಪಡೆದಿರುವ ಪರಕ್ರಮ ಸಾಹಸಿ ಒಡನೆ ಅದನ್ನು ನಡೆಸುವುದು ಹುಡುಗಾಟಿಕೆಲ್ಲ ಜೀವ ತಾನು ಕೊಡುವನ ಸುಮ್ಮನೆ ಮನೆಗೆ ಹೋಗಿ ಇಲ್ಲವ ಶೆತ್ತನಾಗ ಎಲೈ ಹದಮನೆ ಬಂಡ ಬಬ್ರು ಹಾಲನೆ ಕಳ ಬರಗಾಲ ಮುಂದೆ ಕೂತು ಗೋಳಾಡುವ ನೀನೊಬ್ಬ ಪರಾಕ್ರಮನಂತವನೇ. ಗೋಷ್ಠಿಗೆ ಹತ್ತಕ್ಕೆ ಬೇಕಲ್ಲ ಅದೃಷ್ಟ ನಿನಗೆ ಸ್ವಲ್ಪ ಆದರೂ ನಾಚಿಕೆ ಸಾಲದ. ಹಿಂದಕ್ಕೆ ಭೀಷ್ಮ ದ್ರೋಣ ಕುರುವರನಂ ಕೊಲ್ಲಿರುವನೆಂಬ ನಿನ್ನ ಗರ್ವವು ತಕ್ಷಣವೇ ಬಿಡಿಸುವೆನು. ವಿರಾಟನ ಮನೆಯಲ್ಲಿ ಯಂಗ್ಸಿನಂತೆ ಸೀರೆಯನ್ನುಟ್ಟುಕೊಂಡು ಕೈಗೆ ಬಳೆಯನ್ನು ತೊಟ್ಟುಕೊಂಡು ಅತ್ತಗ ಪುರುಷನಲ್ಲ ಇತ್ತಗ ಸ್ತ್ರೀಗಳಲ್ಲದಂತೆ ಕಾಲವನ್ನು ಕಳೆದಿಯಲ್ಲ. ಮೇರುವರದಾರಲೇ ಭ್ರಷ್ಟ ನಿನ್ನ ಪರಾಕ್ರಮಕ್ಕೆ ನಿನ್ನ ಪರಾಕ್ರಮಕ್ಕೆ ಬೆಂಕಿ ಹಚ್ಚಲಿ. ಈಕೋ ನೋಡು ದಗಲಂದು ಬರುತ್ತಿರುವುದು ಎನ್ನಯ ಬಾಣ ಸೈರಿಸೋನ ರಣಯನ್ನ ಪರಾಕ್ರಮ ಆದರೂ ನೋಡ್ಬೇಕನೇ. ನಿರ್ಭಾಗ್ಯನೇ ದೌರ್ಜನ್ಯದಿಂದ ದುರ್ಭಾಷೆಗಳನ್ನ ಆಡುವೆಯ ಸಹಜವಾಗಿ ಆಡುವೇನ ಬಂಡನೆ. ವಿರಾಟನ ಪಟ್ಟಣದೊಳರುವ ಕಾಲದೊಳ ದುರ್ಮಾರ್ಗರಾದ ಕೌರವರು ಗೋಗಳನ್ನು ಕದ್ದು ಒಯ್ಯುತ್ತಿರುವ ಕಾಲದೊಳ ಮಾಜ ಸಹಿತವಾಗಿ ವೆತ್ತಕ್ಕೆ ಸನ್ನದ್ಧನಾಗಿ ಬರಲು ನಾನೊಬ್ಬನ ಅಬ್ಬರದಿಂದ ನಿಂತು ಕೋಪದಿಂದ ರಥ ತುರಗಾಸರ ಚಾಪನಾಗಿ ಉತ್ತರ ಕುಮಾರ ನಮ್ಮ ಸಾರಥಿಯಾಗಿ ನೇಮಿಸಿಕೊಂಡ ಬಾಣವು ಇದೆ ನೋಡು. ಕುರವೀರ ಭೀಷ್ಮಾದ್ಯ ಮೊದಲಾದವರನ್ನು ಹೊಂದಿಸಿ ಉತ್ತರಿಗೆ ತಕ್ಕ ಒಡೆಯುಗಳನ್ನು ತಂದು ಕೊಟ್ಟ ಅಭಿಲಾಕ್ಷಿಯಂ ಪೂರೈಸಿದನು. ಅಭಿಲಾಕ್ಷಂ ಪೂರೈಸಿದರೆ ಎಲಯ್ಯ ಮರಳು ತರಳೆ ಈಕೋ ನೋಡಿ ಈ ಪಾಶುಪತ್ತಾಸ್ತ್ರದಿಂದ ನಿನ್ನ ಎಡಮುಡಿಯಂ ಕಟ್ಟ ಧರ್ಮರಾಯನಡಿಗೆ ತತ್ತರನ್ನು ಎಳೆದುಕೊಂಡು ಹೋಗುವನು ನೋಡು ಬಂಡ ನೀನರಿಯನ್ನ ಪರಕ್ರಮದ ತಂಡ ಬರಿದೆಯ ಎಲೈ ನರನೇ ರೋಷವಿಲ್ಲದ ಮೈಗೆ ಬೂದಿಯನ್ನು ಬಳದುಕೊಂಡು ಸನ್ಯಾಸಿಯಂತೆ ತಪವನ್ನು ಗೈದು ಪಶುಪತಿ ಕೂಡ ಒಂದೇ ಬಾಣ ಸಂಪಾದಿಸಿದ ಮಾತ್ರಕ್ಕೆ ಅಸತರವಾದ ಪರಾಕ್ರಮವನ್ನು ನೆರೆದ ಪರಿವಾರದಲ್ಲಿ ನೀನು ಕೊಸರಿ ಮಾತನಾಡಿದರೆ ಮಾಡುವುದಲ್ಲೇ ಭ್ರಷ್ಟ. ಎನ್ನಂ ಪಿಚಂಡಿ ಕಟ್ಟುವ ತ್ರಾಣ ನಿನ್ನ ಪಾಶುಪಸಾಸ್ತ್ರ ಮೇಲೆ ಇರುವುದೇ ದುರುಳ ಎಲೈ ಭಂಡ ಮಣಿಪುರದ ಅರಸ ನಿನ್ನಲ್ಲಿದ್ದ ಬಾಣ ಒಂದೇ ಸಾರಿ ಪ್ರವೇಶಿಸಿದರೆ ಬಲಿರಿ ಇದ್ದಕ್ಕೆ ನಿಲ್ಲಲೈ ಭ್ರಷ್ಟ ಮನುಜನೇ. ಎಲ್ಲ ಈ ಬಂಡ ಎಲ್ಲ ಈ ಹದಮ ಚಂಡತರ ಮಾತ ಕಾಂಡಿ ವೇಮ ಕೈಗೊಂಡ ಚಂಡ ಪ್ರಚಂಡ ದೋರ್ ದಂಡನ ಬಾಲಜ ಕಂಡವನ ದಗ್ಧಗೈದ ಪರ್ಯಾಂತ ಈ ಚಂಡತರ ಬಾಣದ ನಮ್ ದಗ್ಧಗೈದ ಮಂಡಲಕ್ಕೆ ಉರುಳಿಸುವೆ. ಬಾಪುರ್ಯ ಗಾಂಡೀವಿ ಎಂಬ ಹೆಸರು ಯಾತಕ್ಕೆ ನೋಡಲೇ ಪುಂಡ ಮನುಜನೇ. ಈ ಸೃಷ್ಟಿಯಲ್ಲಿ ಇಷ್ಟ ಗರಿಷ್ಠನಾದ ದುಷ್ಟ ಮನುಜನೇ ಇಷ್ಟ ಬಂದಂತೆ ಕೆಟ್ಟ ನುಡಿಗಳನ್ನು ತಟ್ಟನ ನುಡಿಯಬೇಡ. ಮಾಡುವ ಜನರೇ ಭ್ರಷ್ಟ. ಸೃಷ್ಟಿಕರ್ತನಾದ ಅದೃಷ್ಟ ಇಲ್ಲಿಗೆ ಮುಗಿದಂತೆ ಬರದಂತೆ ಕಾಣುತ್ತದೆ. ನಿನ್ನ ಇಷ್ಟ ದೈವಂ ತಟ್ಟನ ನೆನೆಸಿಕೊಂಡರೆ ಬಲಿರಿ ಭ್ರಷ್ಟ ಮನುಜನೇ. ಬಪ್ರವಾಹನನೇ ಎಲ್ಲ ಈ ಅರ್ಜುನನೇ ಈ ಸಮಯದಲ್ಲಿ ನನ್ನ ಹೆಸರು ಮಂಬರಕ್ಕೆ ಆರಿಸುವನ ಭೂಚಕ್ರದಂತೆ ಕರ್ರನೆ ತಿರುಗಿ ಕತ್ತನೆಯಿಂದ ದಗ್ಧಗಳಿಂದ ಬರುತ್ತರ ಅರಸನ ಕಾದುಕೋ ಶರಣಂದು ಹೇಳಿ ಪ್ರಾಣಮ ಉಳಿಸಕ ಬಂಡ ಆರಿಸುವನ ನೋಡಿ ನಿನ್ನ ಎಲ್ಲ ಈ ಹದಮನೆ ಭೂಮಂಡಲೇಶ್ವರನ
ತಂಡದಲ್ಲಿ ಹೆಂಡತಿಯ ಬಂಡಾಟವನ್ನು ಕಂಡು ಕಣ್ಣಲ್ಲಿ ಸೋಕಿಸುತ್ತಾ ಭೂಮಂಡಲಕ್ಕೆ ತಲೆಯಂ ತೆಗೆಸಿ ಕೂತ ನೀನು ಧನುಂಜಯನಾಥ ಇಂದಪ್ಪನ ಗೋಷ್ಠಿಗೆ ಹತ್ತಕ್ಕೆ ಬೇಕಲೇ ಬಂಡ. ಶೌರ್ಯ ಧೈರ್ಯ ಸಾಹಸವಿಲ್ಲದ ನಿನ್ನ ಪೌರುಷ ವಚನಗಳ ಮೆನ್ನದರಿಗೆ ಮಾತ್ರ ಉಚ್ಚರಿಸಬೇಡ. ಮಾಡುವುದಲ್ಲ ಚಿತ್ರಾಂಗದ ಕುವರ. ವಿಷ ಶಾಲೆಯ ಮತ್ತದಂತೆ ಉರ್ತರವಾದ ನಾಗಸ್ತ್ರವು ನಿನ್ನ ಶಿರಕ್ಕೆ ಸರಿಯಾಗಿ ಬರ್ತಿರುವುದು. ವೀಕ್ಷಣ ಮಾಡ ನಾರಾಯಣ ಜಾನ ಎನ್ನಲ್ಲಿ ನಡೆಯಲಾರ್ದು ನಿನ್ನ ಯತ್ರಾಣ. ಎಲ್ಲ ಈ ನಿರ್ಭಾಗ್ಯನಾದ ಬಬ್ರುವಾಹನನೇ, ಎಲ್ಲ ಈ ಅರ್ಜುನನೇ, ಮೂರು ಲೋಕದ ಗಾಂಡೀವಿ ಎದುರು ನಿಂತ ಕಂಡಂತೆ ಬಗಳಿವೆಯ ಸಹಜವಾಗಿ ಮಾತನಾಡುವೆನೆ. ಬಂಡ ಎಲ್ಲ ಈ ಹದಮ ಓ ತಂಡ ತರ ಗಾಂಡೀವಿ ಎಳಿಸಿತ ಮಾತ ಬಾಣಮ್ಮ ಮೂಡಿ ಒಡಿವನ ಅರಿತುಕೊಂಡು ಮಾತನಾಡೋ ಕೈಲಾಗದಿದ್ದರೆಂದಕ್ಕೆ ವರ. ಎಲ್ಲ ಈ ಮಧ್ಯ ಪಾಂಡವ ಬಬ್ರುವಾಹನ, ನಿನ್ನ ಗುಂಡಿಗೆ ಬಿರ್ರನ್ನು ಬಿಗಿದು ತುಂಡು ಮಾಡಬೇಕು ಗಂಡುಗಲಿ ನಾನೆಂದು. ಚಂಡಬಲ ಪ್ರಚಾರ ದಂಡ ವೈರಿಗಳಿಗೆ ಗಂಡ. ಬಾಪುರ ಕಲಿ ವೀರ ಬಬ್ರುವಾಹನನಂದ ಸುರ ನರ ಗರುಡ ಗಂಧರ್ವ ಕಿನ್ನರ ಕಿಂಪುರುಷ ಸಿದ್ಧ ಸಾಧ್ಯ ಮನ ಮುನಿಗಳ ಕೊಂಡಾಡದಂತೆ ಮಾಡದಿದ್ದರೆ ಬಲಿರಿ ಚಿತ್ರಾಂಗದ ಮಗನೇ ಅಲ್ಲ. ಈಗೋ ನೋಡು ಬಂಡ ಉರುತರವಾದ ಜಾಲಬಾನವು ಈ ಸಮಯದಲ್ಲಿ ನಿನ್ನ ಪ್ರಾಣವು ಮಾತ್ರ ತೆಗೆಯುವುದೇ ಬಿಡುವುದೇ ಇಲ್ಲ. ಕೈಲಾಗದಿದ್ದರೆ ತರಾರಿಸಿಕೊಂಡು ಇದ್ದಕ್ಕೆ ಸಿದ್ಧನಾಗು ಕುಲ್ಲ ಅಡಗಿಸುವ ನಿನ್ನ ಹೆಸಲ್ಲ. ವ್ಯಕ್ತಕ್ಕೆ ನೆಲ್ಲಲ ಕುಲ್ಲ ಮುರಿಯುವ ನಿನ್ನ ಇದ್ದಕ್ಕೆ ನಿಲ್ಲಲೈ ಬಂಡ ಆರಿಸುವನ ಗಗನಾಂತರಕ್ಕೆ ರುಂಡ. ಎಲೈ ಬಂಡ ಮನುಜನೇ, ಎನ್ನಮ್ಮೇಶ ಸಂಭವನಂದು ಬಿಡು ನುಡಿಗಳಿಂದ ಈ ಅಲಿಸಿ ನಿನ್ನ ಪ್ರಾಣವನ್ನು ಕಳೆದುಕೊಂಡೆಯಾ. ಈ ಧರೆ ಮೇಲೆ ಹೊರಗಿದೆಯಾ. ಮೂರು ಲೋಕದ ಗಂಡನಂದು ನೀನು ಹೇಳಿದ ವಚನಗಳನ್ನು ಈಗ ಎಲ್ಲಿಗೆ ಹೋದವು? ಎಲ್ಲ ಸಾರಥಿ ಭೂಪತಿ, ಹೇಗಾಯ್ತು ನೋಡ ಅರ್ಜುನನ ಗತಿ. ನೋಡಿದಿನ ದೇವ, ಒಬ್ರು ನನಗೆ ಈಡಿಲ್ಲ ಒಂದು ವಡಿ ಜೈಬೇರಿ ಜಾಗೃತಿ ನಿಮ್ಮಿಟ್ಟದಂತಾಗಲಿ ಭೂಪತಿ. ಚಿತ್ರಾಂಗದೆ ಕಂದ, ಅಮ್ಮಯ್ಯ, ತಂದೆಯನ್ನು ಮಣಿಪುರಕ್ಕೆ ಕರೆದುಕೊಂಡು ಬಾ ಎಂದು ಹೇಳಿದರೆ ಯುದ್ಧವನ್ನು ಮಾಡಿ ಮರಣವನ್ನು ಹೊಂದಿಸಿದೆಯಾ? ಎನ್ನಮ್ಮೇಶ ಸಂಭವನಂದು ನುಡಿದನ ಮಾತೆ. ಅಯ್ಯೋ ಕಾಂತ, ಎರವಾಗಿ ಹೋದೆಯ, ಎರವಾಗಿ ಪೋದೆಯ, ಇರಲಾರನಯ್ಯೋ ನಾನು ಎರವಾಗಿ ಪೋದೆಯ. ಬೇಡ ಬೇಡ ಬೇಡಿಕೊಂಡೇನು ನಾನು, ಯಾರಿಗೆ ಘೋರ ಸಂಕಟವನ್ನು ಎರವಾಗಿ ಪೋದೆಯ, ಇರಲಾರನಯ್ಯೋ ನಾನು ಎರವಾಗಿ ಅಯ್ಯೋ ಕಂದ, ಎಂಥ ಕಾರ್ಯವನ್ನು ಮಾಡಿದೆಯಲ್ಲ. ಅದೇನು ಮಾಡಿದೆ ನಮ್ಮಯ್ಯ? ಪುತ್ರ ಜನನಿ, ತಂದೆಗಳು ಯುದ್ಧವನ್ನು ಮಾಡಿ ತಂದೆಯ ಪ್ರಾಣವನ್ನೇ ತೆಗೆದಿರುವೆಯ. ಮಾತಿಗೆ ನುಡಿದಿರೋನಲ್ಲ ಅಮ್ಮಯ್ಯ. ಕಂದ ಜನನಿ, ಈಗ ಧರ್ಮರಾಜ, ಕುಂತಿ, ದ್ರೌಪದಿ, ಸುಭದ್ರ ಮೊದಲಾದವರು ದುಃಖವನ್ನು ಪಡುತ್ತಿರುವರು. ಕಂದ ಅಮ್ಮಯ್ಯ, ಕಾಂತನನ್ನು ಕಳೆದುಕೊಂಡು ನಾನು ಹೇಗೆ ಜೀವಿಸಲಿ?
ನಿನ್ನ ತಂದೆಯನ್ನು ಕೊಂದಂತೆ ನನ್ನನ್ನು ಕೊಂದು ಬಿಡುವ ಪುತ್ರ ಕೋಲಗಾತ್ರ. ಆಹೋ ಎನ್ನಂ ಪಡೆದ ಮಾತೆ ಕುಮಾರ, ಎನ್ನಂ ನಿಂದಿಸಬೇಡ. ತಂದೆ ಎಂದು ವಂದನೆಯಂ ಮಾಡಿದರೆ ಸುಂದರನಾದ ಕಂದನನ್ನು ನೋಡಿ ಆನಂದಿಸಿದೆ. ಚರಣಾದಿಂದ ಒದ್ದು ವೇಷ ಸಂಭವನೊಂದು ನಿಂದಿಸಿದೆ. ಆದ ಕಾರಣ ರಣರಂಗದಲ್ಲಿ ನಿನ್ನ ಶಿರವಂ ತೆರೆದೆ. ತಂದೆಯಂ ಕೊಂದನಂದ ಅಪಕೀರ್ತಿ ಪಡೆದ ಮಂದಮತಿಯು ನಾನಿರಬಾರದು. ನಿನಕ್ಕಿಂತ ಮುಂಚಿತವಾಗಿ ಅಗ್ನಿ ಪ್ರವೇಶ ಮಾಡುವನು ಮಾತೆ, ಕೊಡು ನೇಮವನ್ನು ಜಾಗೃತೆ. ಕಂದನಾದ ಬಬ್ರುವಾಹನ, ಆದದ್ದು ಆಗಿ ಹೋಯ್ತು, ಇರಲಿ. ತಡ ಮಾಡದೆ ನೀನೀಗ ಪಾತಾಳ ಲೋಕಕ್ಕೆ ಹೋಗಿ ಆದಿಶೇಷನನ್ನು ನೆನೆದು ಸಂಜೀವಿದ ಮಣಿಯನ್ನು ತೆಗೆದುಕೊಂಡು ಬಾ ಪುತ್ರ ಕೋಮಲಗಾತ್ರ. ಜನನಿ ಒಳ್ಳೆ ಮಾತನ್ನು ಹೇಳಿದೆ. ಹಾ, ಈ ಕ್ಷಣವೇ ಪಾತಾಳ ಲೋಕಕ್ಕೆ ಹೋಗಿ ಉರ್ಗಾರದಿಂದ ಪುನಿತೋತ್ತಮನ ಸಂಜೀವಿನ ಮನೆಯನ್ನು ಪಡೆದು ತರುವೆನು. ನಾನು ಬರುವ ಪರಿಣಾಂತರ ಜನಕನ ಶರೀರವನ್ನು ಕಾಪಾಡಿಕೊಂಡಿರಬೇಕು. ಈಗಲೇ ಪಾತಾಳಕ್ಕೆ ಹೋಗುವೆನು. ಅಪ್ಪಣೆ ಕೊಡು ಮಾತೆ, ಸೌಖ್ಯಪ್ರದ ಆಯ್ತೆ. ಬೇಗನೆ ಹೋಗಿ ಬಾ ಪುತ್ರ ಕೋಮಲಗಾತ್ರ. ಹೇ ಪ್ರಾಣಕಾಂತೆ, ಹೇಳುವೆನೆ ಕೇಳು. ಚೆನ್ನಾಗಿ ಹೇಳು ಕಾಂತ. ಮಡದಿ ತಿಳಿಯನ್ನ ಮನದ ಮರ್ಮ ಅಳಿಸುವುದು ಯಾರಿಗಾಗದು, ಇದಿಲಿಗಿದ ಬರೆದ ಬ್ರಹ್ಮ. ಮಡದಿ ತಿಳಿಯನ್ನ ಮನದ ಮರ್ಮ. ಹೇ ಪ್ರಾಣಕಾಂತೆ, ಹೇಳುವೆನೆ ಕೇಳು. ಮಡದಿ ತಿಳಿಯಂತ ಮನದ ಮರ್ಮ ಅಳಿಸುವುದು ಯಾರಿಗಾಗದು, ವಿಧಿಲಿಗಿದ ಬರೆದ ಬ್ರಹ್ಮ. ವಿಧಿಲಿಗಿದ ಬರೆದ ಬ್ರಹ್ಮ. ವಿಧಿಲಿಗಿದ ಬರೆದ ಬ್ರಹ್ಮ. ಅಹೇ ರುಕ್ಮಿಣಿ ಸುಂದರ, ನಾನು ಮೊದಲು ಹೇಳಿದ ಪ್ರಕಾರ ಶಕ್ತಿ ಯುಕ್ತಿ ಭಕ್ತಿಯಲ್ಲಿ ತನಗಿಂತಲೂ ಮಿಗಿಲಾದವರು ಇಲ್ಲವೆಂದು ಮದದಿಂದ ಮೆರೆಯುತ್ತಿರುವ ಆ ಪಾರ್ಥನಿಗೆ ಭಕ್ತಿಯಲ್ಲಿ ಸುಧನ್ವನಂ ತೋರಿಸಿದೆನು, ಹಾಗೂ ಅವನ ಗರ್ವಂ ಬಿಡಿಸಿದೆನು. ರುಕ್ಮಾಂಗದನ ಸಹೋದರಿ ಎನ್ನಯ ಮನೋಹರಿ. ಹೃದಯೇಶ್ವರ, ಹೃದಯೇಶ್ವರಿ, ಇದೇನು ಚೆನ್ನಾಗಿ ಹೇಳು. ಹಲರೆ ಹಲಾರೆ ಮುಕುಂದ ಮುರಾರೆ ಗೋಪಾಲ ಬಾರಯ್ಯ ಬಾರೋ, ಶ್ರೀ ಕೃಷ್ಣ ನೀ ಬೇಗ ಬಾರೋ, ಶ್ರೀ ಕೃಷ್ಣ ನೀ ಬೇಗ ಬಾರೋ.
ಪ್ರಾಣಕಾಂತೆ ಸುಂದರ, ಸುಂದರಿ, ನಮ್ಮ ಅಣ್ಣನಾದ ಫಲ್ಗುಣನು ಶಕ್ತಿಯಿಂದಲ್ಲವೇ ಮುಕ್ಕಣ್ಣನ ಗೆದ್ದು ಪಾಶುಪತಾಸ್ತ್ರವನ್ನು ಪಡೆದಿಲ್ಲವಲ್ಲವೇ? ಇಲ್ಲಂದವರು ಯಾರು ಪ್ರಾಣಕಾಂತೆ? ಕಾಂತ, ಪ್ರಾಣಕಾಂತೆ, ಆತನೇ ಯುಕ್ತಿವಂತನೆಂದು ಕೀರ್ತಿಯಂ ಪಡೆದಿರುವನು. ಹ ಆತನನ್ನು ಜರಿಯುವುದು ನಿನ್ನಿಂದ ಆಗಲಾರದು. ರಮಣ ಸದ್ಗುಣಾಭರಣ. ಅಹೇ ಕಾಂತಾಮಣಿ, ಕಾಂತ, ಶಕ್ತಿಯಲ್ಲಿ ಈಗ ತೋರಿಸಿರುವೆನು ಅವನಿಗಿಂತ ಬಲಾಢ್ಯನಿರುವನೆಂದು. ಕಾರಣ ಅದರ ಅರ್ಥವಂ ಕ್ಷಣದಲ್ಲಿ ಹೇಳುವೆನು ರಮಣಿ. ಸನ್ಮೋಹನ ಭರಣಿ. ಪ್ರಿಯಾ, ಪ್ರಿಯೇ, ಹೇಳುವನು ಕೇಳು. ಚೆನ್ನಾಗಿ ಹೇಳು. ಪ್ರಿಯಾ, ಪ್ರಿಯೇ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಬಲ್ಲೆ ಶ್ರೀಹರಿಯೇ ನಾನಿನ್ನ ಮನ, ಬಲ್ಲೆ ಶ್ರೀಹರಿಯೇ ನಾನಿನ್ನ ಮನ, ನಿನ್ನಲ್ಲೇ ಇರುವುದು ಕಪಟ ಗುಣ, ನಿನ್ನಲ್ಲೇ ಇರುವುದು ಕಪಟ ಗುಣ. ಗೋಪಾಲ ಶ್ರೀಲೋಲ, ಬಲ್ಲೆ ಶ್ರೀಹರಿಯೇ ನಾನಿನ್ನ ಮನ, ನಿನ್ನಲ್ಲೇ ಇರುವುದು ಕಪಟ ಗುಣ, ನಿನ್ನಲ್ಲೇ ಇರುವುದು ಕಪಟ ಗುಣ. ಅರ್ಜುನನನ್ನು ಮಹಾಬಲವಂತನು ಭಕ್ತಿಯುಕ್ತಿ ಶಕ್ತಿ ಮೆರೆದವನು, ಅವನನ್ನು ಜರಿಯಲಾರ, ಅವನನ್ನು ಜರಿಯಲಾರ. ಸಪ್ತಸೂತ್ರ ಧರಿಯು ಸಪ್ತಸೂತ್ರ ಧರಿಯು ಬಲ್ಲೆ ಶ್ರೀಹರಿಯೇ ನಾನಿನ್ನ ಮನ, ನಿನ್ನಲ್ಲೇ ನಿನ್ನಲ್ಲೇ ಇರುವುದು ಕಾಂತ. ಪ್ರಾಣಕಾಂತೆ, ಕಾಲಕ್ಕೆ ನಿವಾತಕರನ್ನು ರಕ್ಕಸರೆಂಬ ಸದೆಯನ್ನು ಬಡಿದಿರುವನು ನಮ್ಮ ಅಣ್ಣನಾದ ಅರ್ಜುನನು. ಕಾಂತ, ಕಾಂತಿ, ಆದ ಕಾರಣ ನಮ್ಮಣ್ಣನನ್ನು ನಿಂದಿಸಿ ಮಾತನಾಡುವುದು ನಿನಗೆ ಸರ್ವತಾ ಸರಿಯಲ್ಲ ಪ್ರಿಯ. ತೋರು ಎನ್ನ ಹೃದಯ. ಆಹೇ ಭೀಷ್ಮಕನ ಪುತ್ರಿ, ಕಾಂತ, ಶಕ್ತಿಯಲ್ಲಿ ಪಾರ್ಥನಿಗಿಂತ ಬಲಾಢ್ಯನಿರುವವನು ಅವನೇ ಕಲಿವೀರ ಬಭ್ರುವಾಹನನು. ಆತನಿಂದ ಪಾರ್ಥನು ಮರಣ ಹೊಂದಿದನು ಮತ್ತು ಯುಕ್ತಿಯ ವಿಚಾರ ಮುಂದೆ ನೋಡುವೆನು ರಮಣಿ. ಸನ್ಮೋಹನ ಭರಣಿ. ಸುಂದರ, ರಮಣ, ರಮಣಿ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ವಾಸುದೇವನೇ ಶೇಷ ಶಯನನೇ, ವಾಸುದೇವನೇ ಶೇಷ ಶಯನನೇ, ಪರಮ ಪುರುಷ ಪಾವನಾಂಗ ಪರಂದಾಮನೇ, ಪರಂದಾಮನೇ ಎನ್ನ ಮೋಹನಾಂಗನೇ, ವಾಸುದೇವನೇ ಶೇಷ ಶಯನನೇ.
ಗೋಲ್ಗಪ್ಪ ಇವರು ರುಕ್ಮಿಣಿ ಕಾಂತ ಪ್ರಾಣಕಾಂತಿ ಸುಂದರ ಸುಂದರಿ, ನಮ್ಮಣ್ಣನು ಪಲ್ಗುಣನು ಮಹಾವೀರಾದಿ ವೀರನು ಇರುವನು. ಭಕ್ತಿ ಯುಕ್ತಿ ಶಕ್ತಿಯೋಳು ಅಸಮ ಬಲಶಾಲಿಯಾಗಿರುವನು. ಇಲ್ಲಂದವರು ಯಾರು ಪ್ರಾಣಕಾಂತಿ? ಪದೇ ಪದೇ ಒಂದೇ ಹಠದಿಂದ ನಮ್ಮಣ್ಣನನ್ನು ಜರಿಯುವುದು ನಿನಗೆ ತಕ್ಕ ನಡತೆಯಲ್ಲ. ವೈಕುಂಠವಾಸ ನಿನ್ನಲ್ಲಿರುವುದು ಮಹಾಮೋಸ. ಪುಣ್ಯವಂತರೋಳ್ ಅಗ್ರಗಣ್ಯನಾದ ಧರ್ಮನಂದನ ನಾರಾಯಣ, ಈ ದಿನ ನಿನ್ನ ಮುಖಾರವಿಂದವು ಕಂದಿ ಕುಂದಿ ಏನೋ ಒಂದು ವ್ಯಸನದಿಂದಿರುವುದು. ಇದ್ದ ವಿಷಯ ಎನ್ನ ಮುಂದೆ ಪೇಳೈ ವಸುದೀಶ. ಅಸುರ ಕುಲಕ್ಕೆ ಗಜ ಕಂಠೀರವನಾದ ಹೋ ಮಾಧವ, ಧರ್ಮನಂದನ ಈ ದಿನ ಎನ್ನ ಹೆಡಗಣ್ಣು ನಿಲ್ಲದೆ ವಿಪರೀತವಾಗಿ ಹಾರುವುದು. ಹ ಇದರ ಫಲವೇನೋ ನನಗೆ ತಿಳಿಸಿ ಹೇಳು. ಅಹೋ ಮಾಧವ, ಹತ್ತ ತುರಗ ರಕ್ಷಣೆಗೆ ಹೋದ ನರನ ಗತಿ ಏನಾಗಿರುವುದೋ ಏನು ನನಗೆ ತಿಳಿಯದಾಗಿದೆ. ಕೇಶವ, ಹೇಳೋ ಈ ಕ್ಷಣವ. ಅಕಟಕಟ ಮಹಿಪಾಲ ವಿಕಟವು ಕೃಪಾಪ್ತವಾಗದೆ ಇನ್ನೇನಿರುವುದು. ಈ ಮೂರು ಲೋಕದಲ್ಲಿ ಬಿಲ್ವಿದ್ಯನಾದ ಪಾರ್ಥನು ಚಿತ್ರಾಂಗದೆ ಸಂಭವನಾದ ಬಬ್ರುವಾಹನ ಸರ್ಪಾಸ್ತಕ್ಕೆ ಆಹುತಿಯಾಗಿರನು. ಇದು ಸತ್ಯವೊಂದು ತಿಳಿ ಧರ್ಮನಂದನ, ಇದಕ್ಕೇನು ಮಾಡಲಿ ಯೋಚನೆ? ಶಿವ ಶಿವ ಸ್ವಾಮಿ, ಎಂತ ದುಃಖಕರ ಮಾತನ್ನು ಹೇಳಿದಿರಿ. ಅಯ್ಯೋ ಧನುಂಜಯ, ಎನ್ನ ಮುದ್ದು ಮೋಹದ ಸಹೋದರನೇ, ನಮ್ಮನ್ನು ಅನ್ಯಾಯವಾಗಿ ಕೈ ಬಿಟ್ಟು ಪೋದೆಯ. ನೀನಿಲ್ಲದ ಈ ಯಾಗವು ಯಾರಿಗೆ ಬೇಕಾಗಿರುವುದು? ನಿನ್ನ ಪರಾಕ್ರಮದಿ ಕುರುಕ್ಷೇತ್ರದಲ್ಲಿ ವೈರಿಗಳಾದ ಕೌರವರ ಶಿರ ಚೆಂಡಾಡಿದೆವು. ಕಾಲ ಹಂತಕನಾದ ಈಶನೊಡನೆ ಸೆಣಸಿದ ಅರ್ಜುನನೇ, ನೀ ತೇರನಾಗಿ ಪೋದೆಯಾ? ನಾನೇ ಮಂದಭಾಗ್ಯನು ನಾರಾಯಣ, ಇದಕ್ಕೆ ಗತಿ ಏನೋ ಈ ಕ್ಷಣ? ಅಪ್ಪ ಯಮನಂದನ, ನಾರಾಯಣ, ತನ್ನ ಪ್ರಾಚೀನ ಕರ್ಮವನ್ನು ಅನುಸರಿಸಿ ಫಲ್ಗುಣನು ಮರಣ ಹೊಂದಿದನು. ಅದು ಹೇಗೆಂದರೆ, ಅದು ಹೇಗೆ ಸ್ವಾಮಿ? ಕುರುಕ್ಷೇತ್ರದಲ್ಲಿ ತನ್ನ ಹಠವನ್ನು ಸಾಧಿಸಲು ಭೀಷ್ಮನಂ ಪಾರ್ಥನು ಕೊಂದನೆಂದು ಗಂಗಾದೇವಿ ಕುಪಿತಳಾಗಿ ರೋಷದಿಂದ ತನ್ನ ಕಂದನಂ ಕೊಂದವನು ಅವನ ಮಗನಿಂದಲೇ ಅವನಿಗೆ ಮರಣವೆಂದು ಶಾಪ ಕೊಟ್ಟಳು. ಇದು ಅಲ್ಲದೆ ಕಾಂಡವ ವನವನ್ನು ದಹಿಸುವ ಕಾಲದೋಳ ಅಶ್ವಸೇನೆ ಎಂಬ ಸರ್ಪವು ಕಂಡು ಭಂಗಿಸಲು ತಾಳಲಾರದೆ ಎನ್ನಂ ಚೆಂಡಾಡಿದವರ ಅವರ ರುಂಡವಂ ನಾನಂ ಚೆಂಡಾಡದಿದ್ದರೆ ನಾನು ಉರುಗೇಂದ್ರನೇ ಅಲ್ಲವೆಂದು ಹಾಗೂ ಕೊಡುಗಲಿ ಕರ್ಣನ ಶರ ಪಂಜರದೋಳು ಸೇರಿ ಕುರುಕ್ಷೇತ್ರದಲ್ಲಿ ತನ್ನ ಹಠವನ್ನು ಸಾಧಿಸಲು ಸಾಧ್ಯವಾಗದೆ ಈಗ ಬಬ್ರುವಾಹನ ಸರ್ಪಾಸ್ತಕ್ಕೆ ಆಹುತಿಯಾಗಿರುವುದು. ಇದು ಸತ್ಯವೊಂದ ತಿಳಿ ಧರ್ಮನಂದನ, ಇದಕ್ಕೇನು ಮಾಡಲಿ ಯೋಚನೆ? ಅಹೋ ನಾರಾಯಣ, ಧರ್ಮನಂದನ, ನಮ್ಮ ಮೇಲೆ ಅಂತ ಕರುಣವಿಟ್ಟು ಗರುಡ ವಾಹನನಾಗಿ ವಾಯುಪುತ್ರ ಮೊದಲಾದವರನ್ನು ಕೂಡಿಕೊಂಡು ಮಣಿಪುರಕ್ಕೆ ದಿಗ್ವಿಜಯವನ್ನು ಮಾಡಿ ನರನ ಪ್ರಾಣೋದ್ಧಾರಕ್ಕೆ ತಕ್ಕ ಔಷಧಿಗಳ ಮೇರುಗಿರಿಯಲ್ಲಿದ್ದರೂ ಧೀರ ಮಾರುತಿಯಿಂದ ತರಿಸಿ ಪುನರ್ಜೀವಿಯನ್ನಾಗಿ ಮಾಡು ದೇವಾತಿ ದೇವ, ನೀನೇ ಮಹಾನುಭಾವ. ಎಲಾ ಸಾರಥಿ, ಮಣಿಪುರಕ್ಕೆ ಹೋಗಬೇಕೆಂದು ಗರುಡ ನಂಬರ 7 ಸಾರಥಿ ಅತಿ ಜಾಗೃತಿ. ಎಲಾ ಸಾರಥಿ, ಎತ್ತ ನೋಡಿದರೂ ರಣಾಂಗದ ಸುತ್ತಮುತ್ತಲು ಭೋ ಎಂದು ಮನಸ್ಸಿಗೆ ಭಯವು ಉಂಟಾಗುವಂತೆ ಕರ್ಕಶವಾದ ಗಡಗಡಿಸಿ ಕೇಕೆ ಹಾಕುವ ಭೂತಗಳ ತಂಡಗಳನ್ನು ನೋಡಿದೀಯ. ಎಲ್ಲಿ ನೋಡಿದರೂ ಶವಗಳ ರಾಶಿಯಾಗಿ ಅಂಗ ಭಂಗವಾಗಿ ಬಿದ್ದಿರುವ ಕಲಿವೀರರ ಕಳೆ ಬರಗಳನ್ನು ನೋಡು. ಅಸ್ತ್ರಗಳನ್ನು ಬಿಡದೆ ಶಸ್ತ್ರದೋಳು ಧರಿಸಿ ಗಾಂಭೀರ್ಯವಾಗಿ ಮಲಗಿರುವವನೇ ಋಷಧ್ವಜನು. ಅಲ್ಲಿ ನೋಡು, ಕಣ್ಣುಗಳಿಂದ ಪ್ರಾಣ ಬಿಟ್ಟವನೇ ಪಾರ್ಥನು. ಅಲ್ಲಿ ಸೋಕಿಸುತ್ತ ಮಾನಸಳಾಗಿ ಕುಳಿತಿರುವವಳೇ ಪಾರ್ಥನ ಮಡದಿ ಚಿತ್ರಾಂಗದೆಯು ಮತ್ತು ಉಲುಪಿಯು. ಎಲ್ಲ ಸಾರಥಿ ದೇವಾ, ಬ್ರಹ್ಮಾಂಡದಲ್ಲಿ ಬ್ರಹ್ಮಚರ್ಯವ ಪಾಲಿಸಿ, ಬ್ರಹ್ಮಾಂಡದಲ್ಲಿ ಬ್ರಹ್ಮಚರ್ಯವ ಪಾಲಿಸಿ
ಧರ್ಮ ಪರಿಪಾಲನೆ ಮಾಡಿದರೆ ದುಷ್ಟರಂ ಶಿಕ್ಷಿಸಿ ಶಿಷ್ಟರಂ ರಕ್ಷಿಸಿ ಸೃಷ್ಟಿಯ ಪರಿಪಾಲಿಸಿದವನಾದನೆ ನರನ ಶಿರವು ತಕ್ಷಣದಲ್ಲೇ ತರುವುದೋ ಸುದರ್ಶನ 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 ಕೆಲ ಸಾರಥಿ ಇದೇನು ವಿಚಿತ್ರವಾಗಿ ತೋರುತ್ತಿರುವುದಲ್ಲ. ಪಾರ್ಥನ ರುಂಡವು ಅಗೋಚರವಾಗಿ ಕಾಣುತ್ತಿರುವುದಲ್ಲ. ಹೇಗೆ ಮಾಡಲಿ? ಎಲೈ ಸುದರ್ಶನವೇ, ಪಾರ್ಥನ ರುಂಡವು ಎಲ್ಲಿದ್ದರೂ ಜಾಗ್ರತೆಯಿಂದ ತರಬೇಕು ಹೊರಡು ಚಕ್ರಾಯುಧವೇ. ಆಹೋ ಮಾತೆ ಚಿತ್ರಾಂಗದೆ, ಬುರುಡನ ಕರಣದಿಂದ ಪಾತಾಳಕ್ಕೆ ಹೋಗಿ ಆದಿಶೇಷನಂ ಬೇಡಿ ಸಂಜೀವಿನ ಮನೆಯನ್ನು ತಂದಿರುವೆನು. ಸಂತೋಷದಿಂದ ಜನಕನ ಪ್ರಾಣವನ್ನು ಪಡೀರಿ ಮಾತೆ, ಸೌಖ್ಯ ಪ್ರದಾಯಿತೆ. ಕುಮಾರ, ಅಮ್ಮಯ್ಯ, ನೀನೇನು ಸಂಜೀವಿದ ಮಣೆಯನ್ನು ತೆಗೆದುಕೊಂಡು ಬಂದಿರುವಿ ನಿಜ. ಆದರೆ ನಿನ್ನ ತಂದೆ ರುಂಡವು ಎತ್ತಲ ಮಾಯವಾಗಿ ಹೋಗುವುದು ಪುತ್ರ ಕೋಮಲ ಗಾತ್ರ. ಆಹೋ ಮಾತೆ, ಕಂದ, ನಮ್ಮ ಜನಕನ ಶಿರವನ್ನು ಅಪಹರಿಸಿಕೊಂಡ ಹೋದವರಂ ಎಲ್ಲಿ ಒಕ್ಕರು ಬಿಡದೆ ಶಿರ ಸಾಹಿತ್ಯ ಹಿಡಿದು ತರುವೆನು. ಆ ದುರುಳರ ಹಿರ್ಯಾಂಚಾದಿಗಳ ಮರೆ ಒಕ್ಕರು ಬಿಡದೆ ಇಡದೆ ಎಡಮುಡಿಗಳ ಬಿಗಿದು ಮಣಿಪುರದ ಬಾಗಿಲಿಗೆ ಕಟ್ಟುವನು ಮಾತೆ, ಸೌಖ್ಯ ಪ್ರದಾಯಿತೆ. ಅಮ್ಮಯ್ಯ, ಬಬ್ರು ವಾಹನ ನಿಲ್ಲು ನಿಲ್ಲು. ಈಕೋ ಶ್ರೀಕೃಷ್ಣ ಪರಮಾತ್ಮನು ಬಂದಿರುವನು, ಆತನನ್ನು ನಮಸ್ಕರಿಸು ಪುತ್ರ. ಓ ದೇವಾದಿದೇವ, ನಿನ್ನ ಚರಣಾದಂದಕ್ಕೆ ನಮಿಸುವೆನು. ನಿಮಗೆ ಶುಭವಾಗಲಿ, ಮೇಲೆ ಕೇಳಿ ಬಬ್ರುವಾಹನ. ಅಮ್ಮಯ್ಯ, ನಿನ್ನ ತಂದೆಯ ಶಿರವು ಎತ್ತಲು ಮಾಯವಾಗಿ ಹೋಗಿರುವುದಲ್ಲ ಪುತ್ರ. ಅದು ಎತ್ತ ಹೋಗಿರುವುದು ಅಮ್ಮಯ್ಯ. ಹೌದೇನು ಮಾತೆ? ಕಂದ, ಅಮ್ಮಯ್ಯ, ನಿನ್ನ ತಂದೆಯ ರುಂಡವನ್ನು ಎಲ್ಲಿದ್ದರೂ ಬೇಗನೆ ತೆಗೆದುಕೊಂಡು ಬಾ ಪುತ್ರ ಕೋಮಲ ಗಾತ್ರ. ಓ ದೇವಾದಿದೇವ, ನಿನ್ನ ಚರಣಾದಿಂದಕ್ಕೆ ನಮಿಸುವೆನು. ಎನ್ನ ಜನಕನ ಶಿರೋಂ ಕದ್ದೊಯ್ದ ಕಡು ಮದಂದರು ಸ್ವರ್ಗ ಮತ್ತೆ ಪಾತಾಳದಲ್ಲಿ ಅಡಗಿಕೊಂಡರು ಬಿಡದೆ ಇಡದೆ ಎಡಮುಡಿಗಳ ತರುವೆನು. ಜಾಗೃತಿಯಿಂದ ಸಂತೋಷದಿಂದ ಜನಕನ ಪ್ರಾಣವನ್ನು ಪಡೆಯಿರು. ಎಲ ಕಡುಗಲಿಯಾದ ಬಬ್ರುವಾಹನನೇ, ಜನಾರ್ದನ, ಅರ್ಜುನನಂ ಸಂಹರಿಸಿದ ದುರುಳನಂ ಸಂಹರಿಸಿ ಪಾರ್ಥನ ಶಿರವಂ ತರಲು ಎನ್ನ ಚಕ್ರಕ್ಕೆ ಅಪ್ಪಣೆಯಂ ಕೊಟ್ಟಿರುವೆನು. ಎಲ ಬಬ್ರುವಾಹನನೇ, ಜನಾರ್ದನ, ಅಲ್ಲಿ ನೋಡು, ನಿಮ್ಮ ತಂದೆಯ ರುಂಡವು ಎನ್ನ ಚಕ್ರಾಯುಧವು ತಂದಿತು. ಜಾಗ್ರತೆಯಿಂದ ಸಂಜೀವಿನಿ ಮಣಿಯನ್ನು ತಂದು ನಿಮ್ಮ ತಂದೆಯ ಪ್ರಾಣವನ್ನು ಬಿಡದೆ ಬಡೆ ಬಬ್ರುವಾಹನ ಮಹತ್ಕಾರ್ಯ ಸಾಧನ. ಓಂ ಸಜ್ಜೋ ಜಾತೋತ್ಥಿತ ಭೂಮಿ ವಾಮದೇವೋದ್ಭವಂ ಜಲಂ ಅಘೋರ ದ್ವೈನ್ಯುಪನ್ನ ತತ್ಪುರುಷತ್ವಾಯುರ್ಥಿತ ಈಶನ್ಯದ್ ಗಗನಾಕಾರಂ ಪಂಚಬ್ರಹ್ಮಮಯಂ ಜಗತ್ಸರ್ವಂ ಪಾರ್ಥೋ ಪುನರ್ಜೀವಿತೆ ಪಾರ್ಥೋ ಪುನರ್ಜೀವಿತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಜನಕ, ಹಿಂದೆ ನರನ
ಮಂಡಲದಲ್ಲಿ ಎನ್ನ ಸೈನ್ಯ ಒಮ್ಮೆನಿಂದ ನಾಶ ಮಾಡಿದನೆಂದು ಮೆರಿವ್ಯಾ ಬಂಡ ಜನಕ ಈ ಕೋನೋಟ ಪರಮೇಶ್ವರನಿಂದ ಮೆಚ್ಚಗೆ ಪಡೆದಂತ ಪಾಶುಪಾತಾಸ್ತ್ರದಿಂದ ನಿನ್ನ ಮಾತಗೊಳಿಸುವ ನಿನ್ನ ಆಯುಷ ತೀರಿತಂತೆ ಮಾತನಾಡಬೇಡ ಬಂಡ. ಅಹೋ ಜನಕ, ನಾನು ಪಂಥವನ್ನು ಮಾಡಿದ ಪ್ರಕಾರ ತಂತ್ರವನ್ನು ನಿಲ್ಲಿಸಿದೆ. ಇನ್ನು ಮೇಲೆ ಈ ರಣರಂಗಕ್ಕೆ ನಾನು ಒಲ್ಲೆನು. ಅತ್ತ ನೋಡು, ಶ್ರೀಕೃಷ್ಣ, ದ್ರೌಪದಿ ಮೊದಲಾದವರು ನಿನ್ನನ್ನು ನೋಡಲಕ್ಕೆ ಬಂದಿರುವರು. ಅವರ ಹೊರಗೂಡಿ ಮಣಿಪುರಕ್ಕೆ ಪ್ರಯಾಣ ಮಾಡು ಜನಕ. ಜಗತ್ತು ಖ್ಯಾತಿ ಕಾಂತಿ ಕನಕ. ನಿನಗೆ ದೀರ್ಘಾಯುಷು ಮಂತನಾಗು ಅರ್ಜುನ. ನಿಮಗೆ ಶುಭವಾಗಲಿ. ಮೇಲೆ ಕೇಳಮ್ಮ ತಂಗಿ. ನಿಮಗೆ ಮಂಗಳವಾಗಲಿ. ಮೇಲೆ ಕೇಳ ಚಿತ್ರಾಂಗದ. ಓಹೋ ಚಿತ್ರಾಂಗದ, ನಿನ್ನ ಮಧುರ ಗಾನದಿಂದ ಎನ್ನ ಮನಸ್ಸು ಸಂತೋಷ ಪಡಿಸುವಂತ ಕಾಂತೆ ಜಯಮಂತ. ಕಾಂತ ಕಾಂತೆ ಹೇಳುವನು ಕೇಳು. ಅದೇನು ಸವಿಸ್ತಾರವಾಗಿ ಹೇಳು ಕಾಂತ. ಕಾಂತೆ ಹೇಳುವನು ಕೇಳು. ಅದೇನು ವಿಸ್ತಾರವಾಗಿ ಹೇಳು. ಸಂತಸ ಅರಳುವ ಸಮಯ ಮರೆಯೋಣ ಚಿಂತೆಯ. ಎದುರಮ್ಮ ಚೈತ್ರ ಕಾಲ, ಎದುರಮ್ಮ ಚೈತ್ರ ಕಾಲ. ಮಂಜು ನಡೆಯಲ್ಲಿ ಮುಂಜಾನೆ ಬಣ್ಣ, ಹೃದಯದೊಳಗೆ ಸಂತೋಷ ಕಾಣ. ಮಂಜು ನಡೆಯಲ್ಲಿ ಮುಂಜಾನೆ ಬಣ್ಣ, ಹೃದಯದೊಳಗೆ ಸಂತೋಷ ಕಾಣ. ನಗುವ ತಾಣ. ಎಲ್ಲ ನುಡಿಯ ಕಾಂತ. ಪ್ರಿಯ, ಕಾಂತೆ ಸುಂದರ, ಸುಂದರ ಮನೋಹರ, ಮನೋಹರಿ. ಎದುರಮ್ಮೆ ಚೈತ್ರ ಕಾಲ, ಎದುರಮ್ಮೆ ಚೈತ್ರ ಕಾಲ. ಕಾಂತ, ಕಾಂತೆ ಶ್ರೀಕೃಷ್ಣನ ಸನ್ನಿಧಿಗೆ ಹೋಗೋಣ. ನಿಮ್ಮ ಇಷ್ಟದಂತೆ ಹೋಗೋಣ. ಸತ್ಯ ನಮ್ಮ ಪುರಕ್ಕೆ ಜಾಗೃತಿ. ಹಾಗೆ ಆಗ್ಲಿ ಕಾಂತ. ಎಲ ಅರ್ಜುನ, ಜನಾರ್ದನ, ಋಷಿಕೇತು, ಬಬ್ರುವಾಹನ, ಧರ್ಮಜ, ನಾವೆಲ್ಲರೂ ಕೂಡಿ ಮಣಿಪುರಕ್ಕೆ ಹೋಗೋಣ ಬನ್ನಿರೈ ಧರ್ಮರಾಜಾದಿಗಳಿರ. ನಿಮ್ಮ ಇಷ್ಟದಂತೆ ಮಣಿಪುರಕ್ಕೆ ಹೋಗೋಣ. ನಡಿ ಮುರಾರಿ, ಹಸುರ ಕುಲ ವೈರ್ಯ. ಋಷಧ್ವಜ ಅಪ್ಪಯ್ಯನು ಈ ಸ್ವದೆಯಿಂದ ಬೆಂಗಾವಲಿಗೆ ಬಂದ ಬಬ್ರುವನ್ನ ಕೂಡ ಕಪ್ಪಂ ಕೈಗೊಂಡು ಆಗೋ ನಮ್ಮ ಕುದುರೆ ಪುರಂ ಪ್ರವೇಶ ಮಾಡಿದ. ಅದ್ಭುತವಾದ ಋಷಧ್ವಜನೇ, ಬಹು ಬೇಗನೆ
ಆಹೋ ಜನಕ, ಅಹೋ ಬಾಲಕ. ಅಲ್ಲಿ ಕಾಣುವುದೇ ಶ್ರೀರಾಜ. ಹ, ಪ್ರಮಿಳ ಎಂಬ ರಾಣಿಯು ಈ ರಾಜ್ಯದ ಕರ್ತಳು. ಹ, ಆಹೋ ಜನಕ, ಬಾಲಕ. ನಮ್ಮ ಯಜ್ಞದ ಕುದುರೆಯ ಪ್ರಮೇಳವರ ಪ್ರವೇಶ ಮಾಡಿದಂತಾಯ್ತು ಜನಕ. ಹ, ಅಪ್ಪಯ್ಯನೇ, ಅಹೋ ಪುತ್ರನೇ. ಇಲ್ಲಿನ ಮಂತ್ರಿಗಳ ಹೆಸರೇ ಚಿತ್ರರೇಖೆ ವಿಚಿತ್ರರೇಖೆ. ಹ, ಇವರುಗಳು ನಮ್ಮ ಕುದುರೆಯನ್ನು ಕಟ್ಟಿದ್ದಾರಂತೆ. ಹೌದೇ ಬಾಲಕ. ತಕ್ಷಣವೇ ಅವರ ನಮ್ ಕಡಿದು ಕುದುರೆಯಂಪಿಡಿದು ಕುದುರೆ ಕಡಿವಾಣ ನಮ್ಮಿಡಿದು ತರುವೆ. ಹ, ತಡ ಮಾಡದೆ ಹೋಗೋಣ ನಡಿ ಜನಕನಾದ ಧನಂಜಯನೇ. ಹೋಗೋಣ ನಡಿ ಬೇಗನೆ. ನಿನ್ನೆಷ್ಟನಂತೆ ಹೋಗೋಣ ನಡಿ ಪುತ್ರನ. ಹೇ ಅಂಬುಜಾಕ್ಷ. ಹೇ ಅಂಬುಜಾಕ್ಷ. ಪ್ರಿಯಾ, ನಮ್ಮ ಅಗ್ರಜನಾಥ ಧರ್ಮರಾಯನ್ನ ಮಾಡುವ ಸಂಭ್ರಮದ ಯಜ್ಞದ ಕುದುರೆ ಕಟ್ಟಿದ ವೀರರನ್ನ ಜಯಿಸಿ ಕಪ್ಪವನ್ನು ಒಪ್ಪಿಸಿಕೊಳ್ಳುವ. ಎನ್ನಂತ ವೀರಾದ್ಯ ವೀರನು ನಾರ್ಯರ ಸಂಗಡವಿದ್ದ ಮಾಡುವುದು ಕಲಿತನವಲ್ಲ. ನಮ್ಮನ ಹುಟ್ಟದಂತ ಕುದುರೆ ಕಟ್ಟಿದ ತಪ್ಪಿಗೆ ತಪ್ಪದ ಕಪ್ಪವನ್ನು ಕೊಟ್ಟ ಕಳಿಸ ಪ್ರಮೇಳ ಈ ವೀರನ ಸಂಗಡದಲ್ಲಿ ಯಾಕೆ ಮಗಳೇ? ಪಾರ್ಥ, ಕೊಪ್ಪವನ್ನು ಕಳೆದು ಎಂದು ಕೇಳಿವಿಯಾ? ಹೇಗೆ ಪ್ರಮೇಳ ದೇವಿ ಕೊಡುವುದಿಲ್ಲ. ಪಾರ್ಥ, ಹೇಳುವನ ಕೇಳು. ಪ್ರಿಯಾ, ಪ್ರಿಯಾ, ರಾಧಿಕ ರಾಜ ಬಾ. ಓ ಪ್ರಿಯಾ, ಹೇಳುವನ ಕೇಳು. ವಿಸ್ತಾರವಾಗಿ ಹೇಳು. ಕೇಳುವೆಯಾ? ಕೇಳುವರ ನೀ ಹೇಳಿದ್ರೆ ನಾನು ಕೇಳುವೆನ. ಪ್ರಿಯಾ, ಪ್ರಿಯಾ, ರಾಧಿಕ ರಾಜ ಬಾ. ಅದು ದೇವರೇ ನನಗೆ ಪಾದವ ಬರೆ.
ನಿನ್ನಂತ ವೀರರನ್ನು ಕೈ ಹಿಡಿಯಬೇಕಾದರೆ ಕೈ ಹಿಡಿಯಬೇಕಾದರೆ ನನ್ನಂತ ವೀರನಾರಿಯೇ ಸರಿಯು. ಅದ್ಯಾತಕ್ಕೆ ಸರಿಯು ವೀರನಾರಿ? ಪಾರ್ಥ, ಹೇ ಪ್ರಮಿಳ, ಸೋಮನೆಯನ್ನ ಪ್ರೀತಿಯನ್ನು ಒಪ್ಪಿಕೊಂಡು ನನ್ನನ್ನು ಲಗ್ನ ಮಾಡಿಕೊ ಸುಂದರ ಮೋಹನ ಚಂದ್ರ. ಎಷ್ಟು ಮಾತ್ರಕ್ಕೂ ಒಪ್ಪುವುದಿಲ್ಲ ಸ್ತ್ರೀಳೆ. ಎಲ್ಲಿ ಕಟ್ರಿ ನೋಡಿ ಮಾಡನ್ರಪ್ಪ, ತಿಳ್ಕೊಂಡು ಅಷ್ಟೇ. ಎಲ್ಲಿಯೇ ಪರಸ್ತ್ರೀಯಳೇ, ನೀನೆ ಬಂದ ಕರಂಗಳ ಮಂದಿಸಿ ಎನ್ನ ಮಂದಿರಕ್ಕೆ ಬಾ ಎಂದ ಕರೆಯುವುದು ಚಂದವಲ್ಲ. ಎಲ್ಲಿ ಭ್ರಷ್ಟ ಸ್ತ್ರೀಯಳೇ, ಯಾಕಂದ್ರೆ ಜ್ಞಾನವಂತರ ಮುಂದೆ ಕಣ್ಬಿಟ್ಟು ಕೇಳುವಂತೆ ದುರಾತ್ಮಳೇ ಆಚೆಗೆಲ್ಲ ಹೊರ ಪುರುಷರನ್ನವರು ಸಾಧ್ಯ ರಸ್ತಿ ಸುಖತ್ವರ ಎನ್ನುವುದಕ್ಕೆ ನಿನಗೆ ನಾಚಿಕೆ ಆಗುವುದಿಲ್ಲವೇ? ನಾಚಿಕೆಯನ್ನು ಬಿಟ್ಟು ಬಂದಿವೆ ಸುಂದರ. ನಾನೇನು ಬುದ್ಧಿ ಹೇಳದವನು ಹೇಗೆ ನಮ್ಮ ಹಂತ ಬುದ್ಧಿ ಒಂದರ ನಿಮ್ಮ ಹಂತ ಮುದ್ದ ಮಾತುಗಳಿಗೆ ಹೊರಳಾಗಿ ತಮ್ಮ ತಮ್ಮ ಪುರುಷಾರ್ಥವನ್ನು ಅರ್ಥ ಮಾಡಿಕೊಳ್ಳುವರ ಹೇಗೆ? ಏನೇ ಕೈಯಾಳೆಯನ್ನ ಬೇಡ, ನಿನ್ನಯ ಮಧುರವಾದ ಬೆಡಗಿನ ನುಡಿಗಳಿಗೆ ನಾನು ಬಡಂಬಡುವಲ್ಲ. ಕಂದದಳ ನೇತ್ರ ಮಂಜುಳಾಗಾತ್ರ ಸುಂದರ. ಹೇ ಸ್ತ್ರೀಳೆ, ಪ್ರಿಯ, ಹೇ ಪ್ರಮಿಳ, ಒಲಿದ ಬಂದ ಸ್ತ್ರೀಗಳನ್ನ ಬೇಡನ್ನ ಬೇಡ. ಬೇಡನ್ನದಿದ್ರೆ ಹಸ್ತವನ್ನು ಬಿಡಿಸಿಕೊಂಡು ಹೋಗುವುದು ಅದು ನಿನ್ನಿಂದ ಆಗಲಾರದು. ಮತ್ತಾರಿಂದ ಆಗುವುದು ಸ್ತ್ರೀಳೆ. ಪ್ರಿಯ, ಮೂರು ಲೋಕದ ಗಾಂಡಿವಿಯಿಂದ ಆಗದಿದ್ದರೆ ಮತ್ತಾರಿಂದ ಆಗುವುದು ಸ್ತ್ರೀಳೆ. ನನ್ನ ಕೈಲಾಗುವುದು. ಹೇ ಪ್ರಮಿಳ, ನನ್ನನ್ನು ಗೆಲ್ಲೋದು ನಿನ್ನಿಂದ ಆಗಲಾರದು. ಸುಮ್ಮನೆ ಪ್ರೀತಿ ಒಪ್ಪಿಕೊ. ಆಗಲಾರದು ಸ್ತ್ರೀಳೆ. ಪಾರ್ಥ, ಅದರ ಅರ್ಥವನ್ನು ಹೇಳ. ಹೇ ಸ್ತ್ರೀಳೆ, ಪಾರ್ಥ, ಹೇ ಸ್ತ್ರೀಳೆ, ಅರ್ಥ ಹೇಳಬೇಕೆ? ಹೇಳು ಸ್ತ್ರೀ, ಅರ್ಥ ಹೇಳು ಸ್ತ್ರೀಳೆ. ನನ್ನನ್ನು ಕೂಡಿ ನೋಡುವ ಅರ್ಥವಾಗುವುದು. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಸ್ತ್ರೀಳೆ. ಪಾರ್ಥ, ಹೇ ಪ್ರಮಿಳ, ಪ್ರಿಯ, ಹೇ ಸ್ತ್ರೀಳೆ, ಹೇಳಲೆ. ಅದೇನು ಸ್ಥಳವಾಗಿ ಹೇಳು. ಕೇಳುವೆಯ? ಹೇಳಲಿದ್ದರೆ ಮನೆಗೆ ನಡ. ಇಲ್ಲಿ ಬಾ. ಎಷ್ಟು ಮಾತ್ರಕ್ಕೆ ಬರುವುದಿಲ್ಲ. ಹಾಲು ಹಣ್ಣು ಕೊಡುದಂಗ ಕೋಡೆ ನಾಲೆಯವ, ಮನ ತೇರಿದಂಗ ತೇರೆ ನಾಲೆಯವ. ನನ್ನೊಡನೆ ಪ್ರೀತಿ ಮಾಡು ಎಂದರೆ ಯುದ್ಧ ಮಾಡುವೆನೆಂದು ಹೇಳ್ತಿರುವಿಯಾ? ವೀರರಿಗೆ ಯುದ್ಧವೆಂದರೆ ಹಬ್ಬದ ಊಟ ಸ್ತ್ರೀಯರೇ.
ಹೇ ಪ್ರಮೇಳ ಯುದ್ಧ ಮಾಡೋದು ನಿನ್ನಿಂದ ಆಗಲಾರದು, ಯಾರಿಂದ ಆಗುವುದು ಸ್ತ್ರೀಯರೇ? ಯಾರಿಂದಲೂ ಸಾಧ್ಯವಿಲ್ಲ. ಅದು ಯಾತಕ್ಕೆ ಸಾಧ್ಯವಿಲ್ಲ? ಮೂರು ಲೋಕದ ಗಾಂಡಿವಿಂದ ಆಗದಿದ್ದ ಕಾರ್ಯ ಯಾವುದು? ಮೂರು ಲೋಕದ ಖಾಂಡಿವಿ ಆಗಿರಬಹುದು, ಈ ಪ್ರೇಮೆಯನ್ನು ಗೆಲ್ಲುವುದು ನಿನ್ನಿಂದ ಆಗಲಾರದು. ನನ್ನಿಂದ ಆಗದಿದ್ದರೆ ಎನ್ನ ಹಿಂದೆ ಕೃಷ್ಣ ಪರಮಾತ್ಮನಿರುವರ ಸ್ತ್ರೀಯಳೇ. ಅದಕ್ಕೆ ಚಂಬದಿಂದ ಮಾತನಾಡುತ್ತಿರುವೆಯಾ? ಹೌದು ಸ್ತ್ರೀಯಳೇ. ಪಾರ್ಥ, ಪ್ರಮೇಳ ಸುಮ್ಮನೆ ಪ್ರೀತಿಯನ್ನು ಒಪ್ಪಿಕೊಂಡರೆ ಸರಿ, ಎಷ್ಟು ಮಾತ್ರಕ್ಕೆ ಒಪ್ಪಿಕೊಳ್ಳುವ ಎಲ್ಲವಾದರೆ ಕಟ್ಟಿದ ಕುದುರೆಯನ್ನು ಬಿಡಲಾರೆವು, ಕಪ್ಪು ಕಾಣಿಕೆಯನ್ನು ಕೊಡಲಾರೆವು. ಪ್ರೀತಿಯನ್ನು ಒಪ್ಪಿಕೊ ಪ್ರಿಯ, ಈಗಲೇ ಹಿಡಿದುಕೋ ಎನ್ನ ಕೈಯ. ಬೆಂಕವುಳ್ಳ ಮಗ್ಗು ಸ್ತ್ರೀಯಳೇ, ನೀನೇನು ಹೆಚ್ಚಿನವಳಲ್ಲ. ಹಿಂದಕ್ಕೆ ನಿನ್ನಂತೆ ಓರ್ವಶು ಎನಗೆ ಮನಸ್ಸೋತ ಬಿಟ್ಟು ಏಕಾಂತ ಮಂದಿರಕ್ಕೆ ಬಾಯಂದ ಕರೆದ ಕಡೆಗೆ ಅವಳ ಇಷ್ಟವನ್ನು ಪೂರೈಸಿದವನಾಗಲ. ಕ್ಷಣವೇ ಅವಳು ಕೋಪಿತಳಾಗಿ 1 ವರ್ಷ ಪರ್ಯಾಂತರ ಹೆಣ್ಣಾಗಿರಂದು ಶಾಪವನ್ನು ಕೊಟ್ಟಳು. ಆ ಶಾಪವೇ ವಿರಾಟನ ಪಟ್ಟಣದಲ್ಲಿ ಬಹು ಪ್ರಯೋಜನಕ್ಕೆ ಬಂದಿದ್ದ. ಆದ್ದರಿಂದ ತಾನಾಗಿ ಬಂದ ಸ್ತ್ರೀಯರಂ ಬುದ್ಧಿ ಕಲಿಸಿ ಹಿಂದಕ್ಕೆ ಕಳಿಸಿದರೆ ಎಷ್ಟು ಮಾತ್ರಕ್ಕೆ ಪಾಪವು ಬರುವುದಿಲ್ಲ. ನಿನ್ನ ಮಾತು ಹೇಗಿರುವುದಂದರೆ ಹೇಗಿರುವುದು? ಎಲ್ಲದ ಮನೆ ಜನ ಸದ್ದ ಸೊಳಗಳನ್ನು ನೋಡಿಕೊಂಡು ಕದ್ದ ಮೆದ್ದಾಕಿ ಧರ್ಮಗಳನ್ನು ಧಿಕ್ಕರಿಸಿ ನಿಮ್ಮಂಥ ಶ್ರೀಜಾಲಕ್ಕೆ ಸಿಲುಕುವರಾಗಲಿ. ಸದ್ಧರ್ಮ ಬುದ್ಧಿ ಹೊಳ್ಳವರು ನಿಮ್ಮ ಬಲೆಗೆ ಎಂದಿಗೂ ಬದ್ಧರಾಗರ. ಏನೇ ಬುದ್ಧಿ ಸುಳ್ಳಳ ಬೇರೆ ಮಾತು ಸೊತ್ತ ಬರೆಯುವಾಗಲಿದ್ದ ಮಾಡಬೇಕೆಂದ ಬಂದಿಲ್ಲ. ಇನ್ನು ನಿನ್ನ ಸದ್ದ ಅಡಗಿಸಿ ನಿನ್ನ ಬುದ್ಧಿಗೆ ಮನಸ್ಸಿಗೆ ಬುದ್ಧಿಯನ್ನು ಕಲಿಸಿ ಕುದುರೆಯನ್ನು ಕಪ್ಪವನ್ನು ಕಳಿಸಿ ಪ್ರಮೇಳೆ ನಿನಗೆ ಆತಕ್ಕೆ ಈ ವೀರನ ಸಂಗಡಗಳೇ. ಪಾರ್ಥ, ಸುಂದರ, ಹೇ ಪ್ರಮೇಳೆ ದೇವಿ, ಹತ್ತಿರ ಬಾ. ಎಷ್ಟು ಮಾತ್ರಕ್ಕೆ ಬರುವುದಿಲ್ಲ ಈ ಆಶ್ವಾದ. ನಾನು ಬಿಡುವುದಿಲ್ಲ, ನಾನು ಅಡ್ಡವಾಗಿರುವೆನು. ನಾನು ಯುದ್ಧ ಮಾಡಿ ಬಿಡಿಸಿಕೊಂಡು ಹೋಗುವನು ಸ್ತ್ರೀಳೆ. ಅದು ನಿನ್ನಿಂದ ಆಗಲಾರದು. ನನ್ನಿಂದ ಆಗದಿದ್ದರೆ ಮತ್ತಾರಿಂದ ಆಗೋಲ್ಲ. ಅದೇ ಮಾತು ಹೇಳ್ತೀನಿ. ಯಾರಿಂದಲೂ ಸಾಧ್ಯವಿಲ್ಲ. ಅದು ಯಾತಕ್ಕೆ ಸಾಧ್ಯವಲ್ಲ? ನಮ್ಮ ಅಣ್ಣನಾದ ಧರ್ಮರಾಯನು ಯಜ್ಞಾಸ ಮಾಡಿರುವನಲ್ಲ. ಪಾರ್ಥ, ಮಕ್ಕಣ್ಣನನ್ನು ಕೆತ್ತಿರಬಹುದು, ಈ ಪ್ರೇಮಿಣಿಯನ್ನು ಗೆಲ್ಲುವುದು ನಿನ್ನಿಂದ ಆಗಲಾರದು. ಮಕ್ಕಣ್ಣ ನಮ್ ಗೆದ್ದವನು ನೀನೊಬ್ಬ ಹೆಣ್ಣು, ನನಗೇನು ಲೆಕ್ಕ? ನಾನು ಯಾವ ಲೆಕ್ಕ? ಹೌದು ಸ್ತ್ರೀ, ಹೌದು ಸ್ತ್ರೀ. ಪಾರ್ಥ, ಕಟ್ಟಿದ ಕುದುರೆಯನ್ನು ಬಿಡಿಸಿಕೊಂಡು ಹೋಗುವೆಯಾ? ಹೌದು ಸ್ತ್ರೀ, ಬಿಡಿಸಿಕೊಂಡು ಹೋಗುವನು. ನಮ್ಮ ಅಣ್ಣನಾದ ಧರ್ಮರಾಯನ ಕಪ್ಪ ಕಾಣಿಕೆ ಮರ್ಪ ಒಪ್ಪಿಸುವನು. ಅದು ನಿನ್ನಿಂದ ಆಗುವುದೇ? ನನ್ನಿಂದ ಆಗದಕ್ಕೆ ನನ್ನಿಂದ 3 ಲಕ್ಷ ಬಿಟ್ಟಿರುವನು ಸ್ತ್ರೀಯನೇ. ಪಾರ್ಥ, ಕಟ್ಟಿದ ಕುದುರೆಯ ಬಿಡಲಾರೆ, ಕಪ್ಪ ಕಾಣಿಕೆಯ ಕೊಡಲಾರೆ, ಬಿಡಲಾರೆ, ಕಪ್ಪ ಕೊಡಲಾರೆ, ಬಿಡಲಾರೆ, ನಾ ಕೊಡಲಾರೆ. ಅರ್ಥ ಕಟ್ಟಿದ ಬಿಡಲಾರೆ, ಕೊಡಲಾರೆ, ಬಿಡಲಾರೆ,
ಬಗ್ಗೆ ಮನಸಾಗೆ ತೊಳೆದು ಬಂದೆ ನಾನು ನನ್ನ ಹಾಸ ಕೇಳದೆಂದು ಬೇಡವೆನೆನ್ನಲೆ ನಾನು ಎನ್ನ ಆಸೆ ತೀರಿದೆಂದು ಬೇಡವೆ ನಾನು ಎಂದು ಕರೆದು ಮನದ ಆಸೆ ಹೇಳುವೆ. ಅರ್ಥವಾಯ್ತೆ? ಅರ್ಥವಾಯ್ತಂದರೆ ಹೆಂಗೆ ಯುದ್ಧ ಮಾಡಿ ಬಿಡಿಸಿಕೊಂಡು ಪಾರ್ಥ, ಮಾತು ಮಾತಿಗೆ ಯುದ್ಧ ಮಾಡುವನೆಂದು ಮಾತನ್ನು ಬಿಡು. ಯುದ್ಧ ಮಾಡಿ ಬಿಡಿಸಿಕೊಂಡು ಹೋದರೆ ಮಾತ್ರ ಕಪ್ಪ ಕಾಣಿಕೆ ಆಗುವುದು. ಅದು ನಿನ್ನಿಂದ ಆಗಲಾರದು. ನನ್ನಿಂದಾಗದಿದ್ದರೆ ಭೀಮನನ್ನು ನನ್ನ ಭೀಮನನ್ನು ಕಳಿಸುವೆ. ಭೀಮನನ್ನು ಕಳಿಸಿಲ್ಲ, ಅವನು ಲೋಕದ ಪಾರ್ಥನನ್ನು ಕಳಿಸಿರುವನು. ಪಾರ್ಥ ಕಟ್ಟಿದ ಕೊಡಲಾರೆ ಸತ್ತ ಕಾಣಿದರೆ ಕೊಡಲಾರೆ ನಾ ಕೊಡಲಾರೆ ಕೊಡಲಾರೆ ನಾ ಕೊಡಲಾರೆ. ಪಾರ್ಥ, ಹೇ ಪ್ರಮಿಳೆ, ಒಲೆದ ಬಂದ ಹೆಣ್ಣನ್ನು ಬೇಳೆ ಎನ್ನುವುದು ಪುರುಷರ ಲಕ್ಷಣವಲ್ಲ. ಅದು ಯಾತಕ್ಕೆ ಲಕ್ಷಣವಲ್ಲ? ಪಾರ್ಥ, ನನಗೆ ಬೇಕಿಲ್ಲ ಸ್ತ್ರೀ. ಏನು ಬೇಕಾಗಿರುವುದು? ಅಶ್ವಂ ಬೇಕಾಗಿರುವುದು ಸ್ತ್ರೀಳೆ. ಮೊದಲು ಹೆಣ್ಣಿನ ಮನಸ್ಸನ್ನು ಕದಿ. ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಪಾರ್ಥ. ಹೇ ಪ್ರಮಿಳ ದೇವಿ, ನನ್ನೊಡನೆ ಕೂಡಿ ಸಂತೋಷವನ್ನು ಕಾಲ ಕಳಿ ಎಂದರೆ ನನ್ನ ಸಂತೋಷಕ್ಕೆ ಬೆಂಕಿ ಹಚ್ಚ ಸುಟ್ಟು ಹಾಕಲ ಯುದ್ಧ ಮಾಡುವನೆಂದು ಹೇಳ್ತಿರ್ಬೇಡ. ಹೌದು ಸ್ತ್ರೀಳೆ, ಸುಮ್ಮನೆ ವ್ಯರ್ಥವಾಗಿ ಕಾಲ ಕಳೆಯಬೇಡ. ವ್ಯರ್ಥವಾದರೆ ಚಿಂತೆಲ್ಲ ಸೋಮ ಬಿಡಿಸಿಕೊಂಡು ಹೋಗುವುದಕ್ಕೆ ಬಂದಿರುವನು. ಸುಮ್ಮನೆ ಎನ್ನ ಪ್ರೀತಿಯನ್ನು ಒಪ್ಪಿಕೋ ಬಾಧೀರ, ನೀನೇ ಎನ್ನ ಗಂಭೀರ. ಏನೇ ಸೋಜಿಗೆ ದಳ ಸಖಿಯಳೆ ಜಗ ಜಗಿಪ ರಾಜ್ಯ ಮುಖ್ಯಳೆ, ನಿನ್ನ ಮನದ ಆಸೆಯನ್ನು ಪೂರೈಸಿಕೊಳ್ಳುವುದಕ್ಕೆ ಇಂಥ ಬಣ್ಣಗಿತ್ತಿ ಮಾತುಗಳನ್ನು ಬಣ್ಣಿಸಿವೇನೆ. ಎಣ್ಣೆ, ನಾನೇನು ಕಾಮಿನಿಯರನ್ನು ಕಾಣದವನು ಹೇಗೆ ಪರಪುರುಷ ಗಂಡೆ ಇಂಥ ಮಾತುಗಳಿಂದ ಪರಪುರುಷರನ್ನು ವಶಪಡಿಸಿಕೊಳ್ಳುವ ನಸುನಗುವ ಬಾಳೆ. ಕಪ್ಪದಲ್ಲ ಕುದುರೆಯನ್ನು ಕಪ್ಪ ಕಾಣಿಕೆಲ ಸಹಿತ ದರ್ಪದಿಂದ ವ್ಯಕ್ತಕ್ಕೆ ಗೆದ್ದಾಗ ಮದವೇರಿದ ಮದ್ಗಜ ಕಾಮಿನಿ ಸೌದಾಮಿನಿ. ಅಲ್ಲ ಸುಂದರ, ಹೇ ಪ್ರಮಿಳ ದೇವಿ, ಗೊತ್ತಾಯ್ತು. ಒತ್ತಾರ ಹಿಡಿದು ಹೋಗ ನಡಿ ಮನೆಗೆ. ನಾನು ಹೋಗಬೇಕು. ನಾನು ಕೂಡ ಸಾಕಾಯ್ತು ಪ್ರಮಿಳ. ನಿನ್ನನ್ನು ಏಕಾಂತ ಮಂದಿರಕ್ಕೆ ಕರೆದುಕೊಂಡು ಹೋಗುವೆನು. ನೀನು ಎಷ್ಟು ಮಾತ್ರಕ್ಕೆ ಕರೆದು ನಾವು ಬರುವುದಿಲ್ಲ ಸ್ತ್ರೀಳೆ. ಪಾರ್ಥ, ಹೇ ಪ್ರಮಿಳೆ, ಹಾಲು ಇದ್ದಾಗ ಹಬ್ಬವನ್ನು ಮಾಡಬೇಕು, ಯೌವನ ಇದ್ದಾಗಲೇ ಸುಖವನ್ನು ಅನುಭವಿಸಬೇಕು. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಮಲಯಾಳದ ಸ್ತ್ರೀಳೆ. ಸಾಧ್ಯವಿಲ್ಲ ಸ್ತ್ರೀಳೆ.